ಮಕ್ಳು ಬಗ್ಗೆ ಯಾರನ್ನ ಕೆಟ್ಟದಾಗ ಕಾಮೆಂಟ್ ಮಾಡೋದಾಗ್ಲಿ ಚಪ್ಪರ್ ಅದೇ ಇವರು ಮೋಸ್ಟ್ ಎಮೋಷನಲ್ ಆಗೋದು ಯಾವಾಗ? ಇವಳ ನಿಮ್ಮ ತಮ್ಮ ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದೆಲ್ಲಿ? ಬಾತ್ರೂಮಲ್ಲಿ. ಸೀಕ್ರೆಟ್ ಆಗಿ ನಿಮ್ಮ ಫೋನ್ನ ಚೆಕ್ ಮಾಡ್ತಾರ? ಇವಳು ಕಪ್ರಿ ಅಂತ ಹೆಸರಿಕಿದ್ ನಮ್ಮ ಮಾಮಾಗ. ತಪ್ಪು. ನನಗೆ ಯಾಕೆ ನಿಂಗೆ ಕಂಡ್ರೆ ಭಯ? ನೀನೇನು ದೊಡ್ಡ ಡಾನ? ಅವ್ನು ಆಕ್ಟಿವ್ ಆಗಿರೋದಕ್ಕೆ ಇಲ್ಲಿರೋದಕ್ಕೆ ಈ ಲೆವೆಲ್ ಆಗಿರೋದು. ಅವರು ನಾನೇನು ಹೇಳೋ ಆನ್ಸರ್ ಮಾಡ್ರು ಓ ಹೌದು ಸರ್ ಕನ್ನಡ ನಮ್ಮದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡಿರ್ತೀರಾ. ಸೊ ಇವತ್ತಿನ ಬ್ಲಾಗ್ ನಮ್ಮ ಭಾವನೆ ಎಕ್ಸ್ಪ್ಲೇನ್ ಮಾಡ್ತಾರೆ ಬ್ರೋ ನಿಮಗೆ. ಆ್ಯಂಡ್ ಅವರೇ ಆ್ಯಂಕರ್, ನಾವೆಲ್ಲ ಬಂದಿರೋ ಗೆಸ್ಟ್ ಅವರು. ಇದಕ್ಕೆ ಇವತ್ತಿನ ಬ್ಲಾಗ್ ಬಂದು ಟಾಕಿಂಗ್ ಟು ಪ್ರತಾಪ್, ಟಾಕಿಂಗ್ ವಿತ್ ಪ್ರತಾಪ್. ಓಕೆ ಹೂ ನೋಸ್ ಯುವರ್ ಸಿಸ್ಟರ್ ಬೆಟರ್. ಇಲ್ಲಿ 3 ಜನರೇಷನ್ ಇದೆ. ಇದು 40 ಸೀರೀಸ್, ಇನ್ನೊಂದು 20 ಸೀರೀಸ್, ಇದು ಈಗ ಬಂದಿರೋದು 3 years. ಇವ್ರಿಗೆ ಹೂ ನೋಸ್ ಯುವರ್ ಸಿಸ್ಟರ್ ಅಂಡ್ ಬ್ರದರ್. ನಿಮ್ಗೆ ಕ್ವೆಶನ್ಸ್ ಕೇಳ್ತೀನಿ ಇಬ್ರಿಗೂ. ನಿಮ್ ಸಿಸ್ಟರ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ನಿಮ್ ಬ್ರದರ್ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅಂತ. ಯಾರು ಕರೆಕ್ಟಾಗಿ ಜಾಸ್ತಿ ಆನ್ಸರ್ ಮಾಡ್ತಾರೋ ಅವ್ರಿಗೆ ಇದು ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಓಕೆ, ಅದಕ್ಕೆ ಅವ್ರಿಗೆ ಸೇರಿದು ಬೇರೆ ಏನನ್ನ ಗಿಫ್ಟ್ ಕೊಡಬಹುದಾಗಿತ್ತು. ಅದು ಕೊಡೋಣ ಸದ್ಯಕ್ಕೆ. ಇದು ಬಾಯಿ ರುಚಿಗೆ ಸದ್ಯಕ್ಕೆ. ಓಕೆನಾ? ಓಕೆ, ರೆಡಿನಾ? ರೆಡಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಐಸ್ ಕ್ರೀಮ್ ಒಳಗಡೆ ಇಟ್ಬಿಟ್ಟು ಬದ್ದೆಗೆ ಮೆಲ್ಟ್ ಆಗ್ಬಿಡುತ್ತೆ. ಈ ಥರ ನಾವೇ ಗೆಲ್ಬೇಕಣೆ. ನಾನೇನು ಹೇಳೋ ಆನ್ಸರ್ ಮಾಡ್ರು ಓ ಹೌದು ಸರ್ ಕನ್ನಡ ನಮ್ಮದು. ಇಲ್ಲ, ನಾವೇ ಗೆದ್ಬಿಡ್ತೀವಿ. 5 ನಿಮಿಷದ ಮುಂಚೆ ಏನ್ ಮಾಡಿದ್ರು ಅದು ನಂಗೆ ಲೈವ್ ಅಲ್ಲಿ ತೋರಿಸಿ. ನಾವು ಜಗಳ ಆಡ್ತೀವಪ್ಪ, ಅಕ್ಕ ತಮ್ಮ ಜಗಳ ಆಡ್ಲೇಬೇಕು. ಏನ್ ಚಂದ್ರ ನಾವು ಹಂಗಿರಕ್ಕಾಗತ್ತಾ? ನೀವು ಜಗಳ ಆಡಲ್ವಾ? ನಾವು ಜಗಳನೇ ಆಡಲ್ಲ. ಸತ್ಯ ಹೇಳ್ರಿ, ನಾವು ಜಗಳ ಆಡ್ತೀವಪ್ಪ, ನೀನು ಜಗಳ ಆಡಲ್ವಾ? ನೈಸ್. ಅಕ್ಕ ತಮ್ಮ ಅಣ್ಣ ತಮ್ಮ ತಂಗಿ ಎಲ್ಲ ಜಗಳ ಆಡಿಲ್ಲ ಅಂತಂದ್ರೆ ಅವರು ಸಿಬ್ಲಿಂಗ್ಸೇ ಅಲ್ಲ. ಉಳಿದವರು ಕಂಡಂತೆ ಸೈಲೆಂಟ್ ಈಸ್ ದ ಬೆಸ್ಟ್ ಮೆಡಿಸನ್. ಓ, ಇಂಗ್ಲಿಷು. ಓಕೆ, ಫಸ್ಟ್ ಕ್ವೆಶ್ಚನ್. ಇಲ್ಲ ಬ್ರೋ, ಏನ್ ಸೈಟ್ ಕೊಡ್ತೀನಿ ಬೇಡ ಅಂತ ಮೆಲ್ಟ್ ಆಗ್ಬಿಡುತ್ತಾ? ಐಸ್ ಕ್ರೀಮ್ ಹೋಗ್ಬಿಟ್ಟು ಜ್ಯೂಸ್ ಆಗ್ಬಿಡ್ತದೆ, ಅದಕ್ಕೆ ಫ್ರಿಜ್ ಅಲ್ಲಿ ಇದೆ. ಸರಿ, ಫಸ್ಟ್ ಕ್ವೆಶ್ಚನ್ ನೀವಿಬ್ರು ಮಾತ್ರ ಆನ್ಸರ್ ಮಾಡ್ಬೇಕು. ಅದು ಸರಿನಾ ತಪ್ಪಾ ಅಂತ ನೀವ್ ಹೇಳ್ಬೇಕು. ಆನೆಸ್ಟ್ ಆಗಿರ್ಬೇಕು. ಅವ್ರು ಸರಿನಾ ತಪ್ಪು ಅಂತ ಅವ್ರಿಗೆ ಏನ್ ಗೊತ್ತಿರುತ್ತೆ? ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ? ನೀವ್ ಹೇಳಿದ್ದು ಇವ್ರು ಹೇಳ್ತಾರೆ, ಅವ್ರ ಬಗ್ಗೆ ನಾನು ಕೇಳೋದ್ ಕ್ವೆಶ್ಚನ್ ಇವಾಗ. ಅದು ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಅರ್ಥ ಆಯ್ತಾ? ನೀವು ಕೇಳ್ಬೇಕಾಗಿರೋದು ಎಲ್ಲಿ ತನಕ ಅಂದ್ರೆ ಮದುವೆ ಆಗಿ ಬಂದಾಗ ಅದೆಲ್ಲ ಗೊತ್ತಿಲ್ಲ. ಅಲ್ಲಿಂದ ಆಚೆ ಕೇಳಿದ್ರೆ ಏನ್ ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದ ಹೇಳ್ಬೇಡ. ಎಲ್ಲ ಗೊತ್ತಿಲ್ಲ, ತಿಳ್ಕೊಂಡಿರ್ಬೇಕು. ಅಕ್ಕ ಅಂದ್ರೆ ಓ ಅಷ್ಟು ಇಲ್ವಾ? ಓಕೆ, ಕ್ವಶನ್ ಕೇಳ್ತಾರ ಮಾಮ. ಓಕೆ, ಫಸ್ಟ್ ಕ್ವೆಶ್ಚನ್ ನೀವಿಬ್ರು ಹೇಳ್ಬೇಕು. ಕೇಳಿಸ್ಕೊಳ್ಳಿ, ಸರಿನಾ ತಪ್ಪ ಅಂತ ಹೇಳ್ಬೇಕು. ನಿಮ್ಮ ಅಕ್ಕ ಅವ್ರದ್ದು ಚೈಲ್ಡ್ಹುಡ್ ನಿಕ್ ನೇಮ್ ಏನು? ನೀವು ಇದ್ ಮಾಡ. ಬದ್ರಿ. ನಮ್ಮ ಅಕ್ಕಂದು ತೀರೆ ಚಾಂದಿ ಚೈಲ್ಡ್ಹುಡ್ ನಿಕ್ ನೇಮ್ ಕಣ. ಚೈ ಕಪ್ರಿ ಗೈಸ್, ಕಪ್ರಿ ನಮ್ಮ ಅಕ್ಕ ಹೆಸರು. ಹೇಳಿದ್ದು ಕರೆಕ್ಟ್. ಕರೆಕ್ಟಾ? ಒನ್ ಈಚ್ ಇಬ್ರಿಗೂ ಬದ್ರಿ ಅಂತಾನೆ ಕರೆದೇನು? ಅವಳ ಆಡ್ತಿದ್ದೆ ಹಂಗೆ ಫುಲ್ ಕೋಪ. ಓ, ಭದ್ರಕಾಳಿ ತರ. ಅವಾಗ ನಾವು ಆಡ್ತಾರೆ ಗೈಸ್ ಹಂಗೇನೆ. ಇವಳು ಕಪ್ರಿ ಅಂತ ಹೆಸರಿಕಿದ್ ನಮ್ಮ ಮಾಮಾಗ. ಯಾಕಂದ್ರೆ ಅವ್ಳು ಮೂಗಳು ಕಪ್ರು ಮುಗಿದಂಗೆ, ಅದಕ್ಕೆ ಕಪ್ರಿ ಮಾಮ ಹೆಸರು. ಒನ್ ಈಚ್ ಒಂದೊಂದು ಪಾಯಿಂಟ್. ನೆಕ್ಸ್ಟ್ ಕ್ವೆಶ್ಚನ್, ಇವ್ರಿಗೆ ಬಿಗ್ಗೆಸ್ಟ್ ಫಿಯರ್ ಏನು? ಇವ್ರು ಹೇಳಿ ಫಸ್ಟ್. ನಮ್ಮ ಅಕ್ಕನ ಬಿಗ್ಗೆಸ್ಟ್ ಫಿಯರಾ? ಅವಳಿಗೆ ಏನು ಬಿಗ್ಗೆಸ್ಟ್ ಫಿಯರು? ಅವಳಿಗೆ ನಾನು ಅನ್ಕೊಂಡ್ರೆ ಭಯ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀವ್ ಹೇಳಿ ಅಷ್ಟೇನಾ? ಲಾಕ್. ನೆಕ್ಸ್ಟ್, ಅವಳಿಗೆ ಮಕ್ಳನ್ನ ಒಂದು ದಡ ಸೇರಿಸ್ಬೇಕು ಅನ್ನೋದೊಂದು ಇದೆ. ಭಯ ಅಂದ್ರೆ ಅದೇ ಭಯ ಅನ್ನೋದು ಏನಕ್ಕೆ ಅಂದ್ರೆ ಎದ್ರಕೊಂಡ ಬೇರೆಯವ್ರಿಗೆ ಎದ್ರಕೊಂಡಲ್ಲ, ಮಕ್ಳನ್ನ ಒಂದು ದಡ ಸೇರಿಸ್ಬೇಕು. ಯಾಕೆಂದ್ರೆ ಚಿಕ್ಕ ಇದ್ರು ಮಕ್ಳನ್ನ ಒಂದು ಒಳ್ಳೆ ಜಾಗಕ್ಕೆ ಸೇರಿಸ್ಬೇಕು. ಮತ್ತಪ್ಪ ಸರಿನಾ ಇರುತ್ತೆ. ನೀವೆಲ್ಲದಕ್ಕೂ ತಮ್ಮ ಏನಿಲ್ಲ, ಆನೆಸ್ಟ್ ಆಗಿ ಅದು ಎಲ್ಲರಿಗೂ ಎಲ್ಲ ಅಮ್ಮಂದ್ರಿಗೆ ಇರೋದು ಒಂದೊಂದು ಭಯ ಇರುತ್ತೆ. ಸೇರ್ತಾರೋ ಇಲ್ವೋ ಅನ್ನೋ ಭಯ ಇರುತ್ತೆ. ಒಳ್ಳೆ ಕಡೆಗೆ ಆಗುತ್ತೋ ಇವಾಗ ಒಂದು ಭಯ ಇರುತ್ತೆ. ಫಿಯರ್ ಇವಾಗೆಲ್ಲ ಇಲ್ವಲ್ಲ, ಅದು ಸೇರಿದಾರಲ್ಲ. ಆಗ್ಲಿ, ಒಂದಾಯ್ತು, ಇನ್ನೊಂದಾಗಿಲ್ವಲ್ಲ. ತಪ್ಪು. ನನಗೆ ಯಾಕೆ ನಿಂಗೆ ಕಂಡ್ರೆ ಭಯ? ನೀನೇನು ದೊಡ್ಡ ಡಾನ? ನಂಗೇನು ಭಯ ಇಲ್ಲ. 2-1. ಆಯ್ತು, ನಿಮ್ ಭಯ ಏನು ಹೇಳು? ನಂಗೇನು ಭಯ ಇಲ್ಲ ಜೀವನದಲ್ಲಿ. ನಿಂಗೆ ಭಯನೇ ಇಲ್ಲ? ಓ, ನೀನು ಹುಲಿ. ಹೌದು. ಓಕೆ, ಅದೇನೋ ತಪ್ಪು ಅನ್ಸುತ್ತೆ. ಆನೆಸ್ಟ್ ಆಗಿ ಹೇಳು. ಹೇಳಿ ನೀನು ಆನೆಸ್ಟ್. ಫಿಯರ್ ಏನು? ಬಿಗ್ಗೆಸ್ಟ್ ಫಿಯರ್ ಏನು? ಇದ್ದೇ ಇರುತ್ತೆ ಯಾರಿಗಾರು. ಬಿಗ್ಗೆಸ್ಟ್ ಫಿಯರ್ ಅಂದ್ರೆ ಅದು ನನಗೆ ಏನಾರು ಆಗ್ಬಿಟ್ರೆ ಮಕ್ಳದು ಅದೊಂದು ಹೇಳ್ಬೇಕಾಗಿತ್ತು. ನೆಕ್ಸ್ಟ್ ಕ್ವೆಶ್ಚನ್,
ಇವ್ರಿಗೆ ಸೀಕ್ರೆಟ್ ಆಗಿ ಇಷ್ಟಪಡೋದೇನು? ಫುಡ್ಡು ಮತ್ತು ಹ್ಯಾಬಿಟ್. ಫುಡ್ಡು ಏನು ಯಾವ ಫುಡ್ಡು ಅಂತಾನ, ಅವಳಿಗೆ ಹೊರಗಡೆ ತಿನ್ನೋದು ತುಂಬ ಇಷ್ಟ. ಅವಳಿಗೆ ಏನು ಸ್ಪೆಸಿಫಿಕ್ ಆಗಿ ಅಂದರೆ ಅವಳಿಗೆ ತುಂಬ ಇರುತ್ತೆ, ಒಬ್ಬೊಬ್ರಿಗೂ ಒಂದೊಂದು. ಅಂದರೆ ನನ್ನ ಪ್ರಕಾರ ಈ ಚೈನೀಸ್ ಐಟಮ್ ಜಾಸ್ತಿ ಇಷ್ಟಪಡ್ತಾಳೆ. ಓಕೆ, ನೀವು ಹೇಳಿ. ನಮ್ಮ ಅಕ್ಕಂಗೆ ಜಾಸ್ತಿ ಇಷ್ಟಪಡೋದು ಫ್ರೆಂಚ್ ಫ್ರೈಸು ಮತ್ತು ಫಸ್ಟ್ ಫುಡ್ಡು ಫುಡ್ಡು ಫ್ರೆಂಚ್ ಫ್ರೈಸು ಇಲ್ಲ ಗೋಬಿ, ಅವೆಲ್ಲ ಇಷ್ಟ ಅವಳಿಗೆ. ಹೌದು, ಕರೆಕ್ಟ್. ರಾಂಗು. ಏನೇನೋ ಚೈನೀಸ್ ಐಟಮ್ ನನಗೆ ಇಷ್ಟನೇ ಇಲ್ಲ, ಜಾಸ್ತಿ ಇಷ್ಟನೇ ಇಲ್ಲ. ಹೊರಗಿಂದ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಕಮ್ಮಿನೇ ಇಷ್ಟಪಡಲ್ಲ. ಒಂದು ವಾರದಿಂದ ಒಂದು ವಾರದಿಂದ ಅಲ್ಲ, ಮುಂಚೆಯಿಂದನೂ ಅಷ್ಟೇ. ನಾನು ಆಚೆ ಹೋದಾಗಿಂದ ಅದಕ್ಕೆ ಮುಂಚೆಯಿಂದ ಅಷ್ಟು ಜಾಸ್ತಿ ತಿನ್ನಲೇಬೇಕಂತ ಏನಿಲ್ಲ. ಜಾಸ್ತಿ ತಿನ್ಲೇಬೇಕಂತ ಜಗಳ ಆಡ್ತಾರೆ. ಅಲ್ಲ, ಅವ್ನಿಗೆ ಅರ್ಥ ಆಗ್ಲಿಲ್ದಿರೋದು ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ನೀವು, ಇವರು ಮೋಸ್ಟ್ ಎಮೋಷನಲ್ ಆಗೋದು ಯಾವಾಗ? ಇವಳ ಅಕ್ಕ ಅವರು. ಇವಳು ಮೋಸ್ಟ್ ಎಮೋಷ್ನಲ್ ಆಗೋದು ಯಾವಾಗ ಅಂದರೆ ಮಕ್ಕಳು ಊಟ ಮಾಡಲ್ಲ ಗೊತ್ತಾ, ಅವಾಗ ಜಾಸ್ತಿ ಎಮೋಷನಲ್ ಆಗ್ತಾಳೆ. ಓಕೆ, ಲಾಕ್ ನಿಮ್ಮದು. ಮಕ್ಳ ಬಗ್ಗೆ ಯಾರನ್ನ ಕೆಟ್ಟದಾಗ ಕಾಮೆಂಟ್ ಮಾಡೋದಾಗಲಿ ಕಂಪ್ಲೇಂಟ್ ಮಾಡೋದಾಗಲಿ ಮಾಡಿದಾಗ ಆಗುತ್ತೆ, ಎಮೋಷನ್ ಆಗ್ತದೆ ಪಕ್ಕ. ಇಲ್ಲ. ನೋಡಿ ಬಾಂಡಿಂಗ್ ಸಿಬ್ಲಿಂಗ್ ಜಗಳ ಮಾಡೋದು. ಅವಳು ಹೆಂಗ್ ಗೊತ್ತ ಪುಟ್ಟ ಕುಶನಿ ಊಟನೇ ಮಾಡ್ತಿಲ್ಲ ಕಣೋ, ಗುಣವು ಹಿಂಗೆ ಎಲ್ಲ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ಯಾಕೆಂದ್ರೆ ಅವ್ರ ಅಮ್ಮ ಅವಳೆ. ಅಂದರೆ ನಾನು ಬೇಗ ಏನಕ್ಕೆ ಎಮೋಷ್ನಲ್ ಆಗ್ತೀನಿ ಅಂದರೆ ಯಾರು ಬೈದಾಗ ಎಮೋಷ್ನಲ್ ಆಗ್ತೀನಿ. 3, 2. ಓಕೆ, ತಿಳ್ಕೊಂಡೆ ಅದನ್ನ ಇವಾಗ. ಓಕೆ, ನಿಮ್ದು ಕರೆಕ್ಟ್. ಜಾಸ್ತಿ ಬೈತೀನಿ ಮುಂದೆ. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಇಲ್ಲ, ಆಡಿಯನ್ಸ್ ನೋಡ್ತಿರ್ತಾರೆ, ಅವರು ತಪ್ಕೊಂಡು ಇಟ್ಕೊಳ್ತಾರೆ. ಓಕೆ, ಮನ್ಸು ಮುಟ್ಕೊಂಡು ಹೇಳ್ಬೇಕು. ಓಕೆ, ಇವ್ರಿಗೆ ನೆಕ್ಸ್ಟ್ ನೀವು ಅಕ್ಕ ಅವ್ರಿಗೆ, ನಿಮ್ಮ ಅಕ್ಕ ಅವ್ರಿಗೆ ಯಾವ ಟೈಪ್ ಮೂವೀಸ್ ಇಷ್ಟ? ನಮ್ಮ ಅಕ್ಕಂಗೆ ಒಂಥರ ಮಾಸ್ ಮೂವೀಸ್, ಯಾಕಂದರೆ ಅವರು ಡಿ ಬಾಸ್ ಇದು ದತ್ತ ಫ್ಯಾಮಿಲಿ ಡ್ರಾಮಾ, ಯಾವುದೋ ಒಂದು ಮೂವಿ, ಯಜಮಾನ ಥರ. ಒಂದು ಹೇಳ್ಬೇಕು ಅದು. ಯಜಮಾನ ಫಿಲ್ಮ್. ಅದು ವಿಷ್ಣುವರ್ಧನ್ ಯಜಮಾನ ಫಿಲ್ಮ್ ಇದರ ಥರ. ನನಗೂ ಅಷ್ಟೇ ಹಳೆ ಫಿಲಮ್, ಫ್ಯಾಮಿಲಿ ಅವ್ರು ಓರಿಯೆಂಟೆಡ್. ಹೇಳಿ ಸರಿನಾ ತಪ್ಪಾ? ಓಕೆ, ಅದು ಇಷ್ಟ. ಓಕೆ ಅಲ್ಲ, ಹೌದು, ಕರೆಕ್ಟು. ಅದೇ movie ಇಷ್ಟ? ಹೌದು, ನನಗೆ ಯಜಮಾನ ಮೂವಿ ಇಷ್ಟ ಆಲ್ಮೋಸ್ಟ್. ಅದು ಕರೆಕ್ಟ್. ನಂಗೆ ಮಾಸ್ ಮೂವಿ, ಫೈಟಿಂಗ್ಸ್ ದತ್ತ ಥರ ಇತ್ತು ಇಷ್ಟ. ಹೆಸರು 4 ಡಿ ಬಾಸ್ ಫ್ಯಾನ್ ಅದಕ್ಕೆ 4, 3. ಓಕೆ ಓಕೆ, ನೆಕ್ಸ್ಟು ಅವರು, ನಿಮ್ಮ ಅಕ್ಕ ಅವರು ಮೋಸ್ಟ್ ಯೂಸ್ ಡೈಲಾಗ್ ಏನು? ಮೋಸ್ಟ್ ಯೂಸ್ ಮಾಡೋ ಡೈಲಾಗ ಪರ್ಕೆ ತಗೊಂಡು ನೋಡ್ಬಿಡ್ತೀನಿ. ಓಕೆನಾ? ಡನ್. ಚಪ್ಪರ್ ಅದೇ ಜಾಸ್ತಿ ಯೂಸ್ ಮಾಡೋದು ಹೇಳು. ನಂಗೆ ಅವಳು ಬೈತಾ ಇರ್ತಾಳೆ ಅದಕ್ಕೆ. ಕರೆಕ್ಟ್ ಏನು? ಕರೆಕ್ಟ್. ನಿಮ್ದು ಕರೆಕ್ಟ್, ಅದೇ ಹೇಳಿ. 5, 4. ಓಕೆ, ನೆಕ್ಸ್ಟ್ ನೀವು ಅವ್ರಿಗೆ ಯಾವ ಕಲರ್ ಕ್ರೇಜ್ ಇದೆ? ಚೈತ್ರನ್ಗೆ ಜಾಸ್ತಿ ಇಷ್ಟ ಆಗೋದು ಬ್ಲೂ ಕಲರು. ವೈಟು. ರಾಂಗು. ಚೈತ್ರ ಕರೆಕ್ಟ್, ಬ್ಲೂ. ನಂಗೆ ಬ್ಲೂ ಇಷ್ಟ. ಹೌದು. 5 ಈಚ. ನೆಕ್ಸ್ಟು ಅಕ್ಕ ಅವ್ರಿಗೆ ಸ್ಟ್ರೆಸ್ ಇದ್ದಾಗ ಏನು ಮಾಡ್ತಾರೆ? ಏನಿಲ್ಲ, ಸೈಲೆಂಟಾಗಿ ಮಲಗ್ಬಿಡ್ತಾಳೆ. ಜಾಸ್ತಿ ಯಾರ ಹತ್ರ ಕೂಗಾಡಕ್ಕೆ ಹೋಗಲ್ಲ, ಹೋಗು ಸೈಲೆಂಟಾಗಿ ಯಾರ ಹತ್ರ ಮಾತಾಡಲ್ಲ. ಯಾರು ಏನು ಅಂದರೂ ತಲೆ ಕೆಡ್ಸ್ಕೊಂಡು ಹೋಗಿ ಮಲಗ್ಬಿಡ್ತಾಳೆ. ಸ್ಟ್ರೆಸ್ ಇದ್ದಾಗ ಅವಳು ಜಾಸ್ತಿ ತಿಂತಾಳೆ. ಅಳ್ತೀನಿ. ನಂದು ರೈಟು. ತಿಂತಿಲ್ಲ ಪಕ್ಕ 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 ಅದು ಹೊಟ್ಟೆ ಹೆಸರ ತಿಂತೀನಿ ನಾನು. ಸ್ಟ್ರೆಸ್ಸಿಗೆ ನಾದ್ಯಾಕೆ ಹೋಗ್ತಿದ್ಲಿ, ಅಳ್ತೀನಿ. 6. ಓಕೆ ಓಕೆ, ನಗ್ತಾ. ಓಕೆ, ಖುಷಿಯಾಗಿ ನೋಡ್ತಾಳೆ. ಏನಿದು, ಏನು ಕೇಳ್ತವ್ರೆ, ಏನು ಹೇಳ್ತವ್ರೆ? ಅವರಿಬ್ರು ಕೇಳ್ಬೋದು, ಅವರಿಬ್ರು ಅಕ್ಕ ತಮ್ಮನಿಗೆ. ನಿಮ್ಗೆ ಕೇಳ್ತೀವಿ, ನೆಕ್ಸ್ಟ್ ನಿಮ್ಗೆ ಕೇಳ್ತೀವಿ ಇರು. ಅವ್ರಿಗಿನ್ನ ಏನೂ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟು ಇವಾಗ ಎಕ್ಸ್ಪೀರಿಯನ್ಸ್ ತಗೋತಾರೆ ಅವರು. ನೆಕ್ಸ್ಟ್ ನಿಮಗೆ ಅವ್ರಿಗೆ ಯಾವ ಫುಡ್ ಏಟ್ ಆದರೂ ಪೊಲೈಟಾಗಿ ತಿಂತಾಳೆ? ಉಪ್ಪಿಟ್ಟು. ಅಂದರೆ ಏಟಾದರೂ ತಿಂತಾಳೆ ಅಂತನಾ? ಇಷ್ಟ ಆಗಿಲ್ಲ ಅಂದ್ರೂ ತಿಂತಾಳೆ. ರಾಗಿ ಮುದ್ದೆ. ನಮ್ಮಮ್ಮನೇ ಶಾಕು. ನಮ್ಮಮ್ಮನೇ ಶಾಕ್ ಹೊಡೋರೆ. ನಾನು ಹೇಳು, ನನಗೆ ಮುಗೀತು ಬ್ರೋ, ಮುಗೀತು. ನಾನು ಅವ್ಳು ಚೈತನ್ಯ ಹೇಳ್ತಾ ಇದ್ದೀನಿ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಏನ್ರಿ ನಾಟಕ. ಯುವರ್ ಸಿಸ್ಟರ್ ಇಲ್ಲಿ ಹೇಳ್ತಿರೋದು ನಿಮ್ಮ ಅಕ್ಕನ ಬಗ್ಗೆ ಕೇಳ್ತಿರೋದು, ಅವ್ರ ಬಗ್ಗೆ ಕೇಳಿದ ನಾನು. ಹೌದಾ? ನಮ್ಮ ಅಕ್ಕನಿಗೆ ಆದ್ರೆ ಅವ್ರಿಗೆ ಹೇಳಿದ್ದು ಆಗೋಯ್ತು ಪಾಯಿಂಟ್. ಕರೆಕ್ಟಮ್ಮ. ಅದೇ ನನ್ನಿಂದ ನಗ್ಬಿಟ್ಟು ನಿಂಗೇನು ಇಷ್ಟ ಇಲ್ಲ?
ನನಗೆ ಇಷ್ಟ ಇಲ್ಲ ಅನ್ನೋದೇನು ಎಲ್ಲ ಇಷ್ಟಪಡ್ತೀನಿ ನನಗೇನೇನು. ತೇರೆ ನಿಂಗೆ ಕರೆಕ್ಟಾ? ನನಗೆ ಕರೆಕ್ಟು ಎರಡಿದೆ, ಒಂದು ಉಪ್ಪಿಟ್ಟು ಮತ್ತೆ ಇನ್ನೊಂದು ಆಗ್ಲಕಾಯ್ದು, ಬಟ್ ತಿಂತೀನಿ. 5 ಈಚಾ? 6 each. ಓಕೆ ಓಕೆ ಅವ್ರಿಗೆ ಯಾವ ಪರ್ಸನ್ ಮೇಲೆ ಜಾಸ್ತಿ ಜಲಸ್ ಜಾಸ್ತಿ? ಜಲಸ್. ಇವಳಿಗೆ ಜಲಸ್ ಜಾಸ್ತಿ ಅಂತನಾ? ಇವಳಿಗೆ ಜಲಸ್ ಯಾರ ಮನೆ ಇಲ್ವಲ್ಲ, ಯಾರ ಮೇಲೆ ಇಲ್ಲ ಜಲಸ್. ಇವ್ಳಿಗೆ ಯಾರ ಮನೆ ಇಲ್ಲ, ನೋಡಿದ್ರೆ ಇಲ್ಲ ಯಾರ ಮನೆ ಜಲಸ್ ಇಲ್ಲ ಅವಳಿಗೆ. ಇಲ್ಲ, ಅವಳು ಇನ್ನೊಬ್ರು ನೋಡಿ ಜಲಸ್ ಪಟ್ಕೊಳ್ಳೋಂಥ ವ್ಯಕ್ತಿತ್ವ ಅಲ್ಲ ಅವಳದು. ಎಲ್ಲರನ್ನೂ ಸಮನ ಕಾಣ್ತಾಳೆ, ಅವ್ರು ಬದುಕೋದವ್ರು, ನಮ್ಮ ಬದುಕೋದು ನಾವು ಅಂತ ತಿಳ್ಕೊತಾಳೆ. ಕರೆಕ್ಟ್. ಹಂಗೆ ಇಬ್ರು ಒಂದೇ ಹಾಕೊಂಡಿರೋ ಇಬ್ರು 7 ಈಚಾ? ತುಂಬಾ ಕಾಂಪಿಟೇಷನ್ ಚೆನ್ನಾಗಿ ನಡೀತಾ ಇದೆ. ನೋಡೋಣ ಇವಾಗ ಅಲ್ಲೊಂದು ಇಲ್ಲೊಂದು ಹೋಗ್ತಾ ಇದೆ, ಟೈಟ್ ಆಗಿದೆ ಇವಾಗ. ಹೌದು. ಏನೋ ಒಂದು ಫ್ಯೂ ಕ್ವೆಶನ್ಸ್ ಕೇಳೋಣ. ಓಕೆ, ಇವಾಗ ಯಾರು ಇಲ್ಲ, ಇವಾಗ ನಿಮ್ಗಲ್ವಾ? ಲಾಸ್ಟ್ ಟೈಮ್ ಯಾವಾಗ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದು ಒಂದು ಅದ್ರ ಹೇಳ್ತೀನಿ, ಇವಾಗ ಮಾಡಿರೋದು ಬಿಟ್ಬಿಟ್ಟು ಹೇಳ್ಬೇಕು. ಸರಿ, ಲಾಸ್ಟ್ ಟೈಮು ಕೋಪ ಮಾಡ್ಕೊಂಡಿದ್ದು ಅಂದರೆ ಅವರು ನಿಮ್ಮ ಮೇಲೆ ಇಲ್ಲ. ಅವರಲ್ಲ, ಕೋಪ ಮಾಡ್ಕೊಂಡಿದ್ದೆ ಲಾಸ್ಟ್ ಟೈಮ್ ಯಾವಾಗ ಅಂದರೆ ಮನೆಗೆ ಲಾಸ್ಟ್ ಟೈಮ್ ಕರೆದ್ಲು ಬರ್ಬೇಕು ಯಾವ ಫಂಕ್ಷನ್. ಸ್ಪೆಸಿಫೈ ಮಾಡಿ ಡೇ ಟು ಟೈಮ್ ಅದು ಕರೆಕ್ಟ್ ಆಗಿರ್ಬೇಕು. ಅವರು ತಪ್ಪು ಹೇಳ್ಬಿಟ್ರೆ ಹೋಯ್ತು. ಅದೇ ಇವನ್ನ ಗೊತ್ತಿಲ್ಲ ಅನ್ಬಿಟ್ಟು ಇಲ್ಲ, ಇವನ್ ಹುಡುಗಿ ನೋಡಕ್ಕೆ ಹೋದಾಗ ಕರೆದ್ಲು, ನನಗೆ ಕೆಲಸದಿಂದ ಬರೋಕ್ಕಾಗಲ್ಲ ಅಂದಾಗ ಬೇಜಾರು ಮಾಡ್ಕೊಂಡು ಸಾಯಂಕಾಲ ಗಂಟೆ ಮಾತಾಡೋದಿಲ್ಲ. ತಿರ್ಗಿ ನಾಳೆ 2 ದಿವಸ ಬಿಟ್ಟು ನಾನೇ ಫೋನ್ ಮಾಡಿದ್ಮೇಲೆ ಡೇ ಟು ಟೈಮ್ ಅಟ್ಲೀಸ್ಟ್ ಅಪ್ರಾಕ್ಸಿಮೇಟ್ ಆಗಿ ಅದೆಲ್ಲ ಅವಲ ಗೊತ್ತಿರಲ್ಲ. ಅವಲ್ಲ ನೀವು ಹಂಗಲ್ಲ ಕೇಳಿದ್ರೆ ನೀವು ಪಾಪ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ. ಲಾಸ್ಟ್ ನವೆಂಬರಲ್ಲಿ ಸ್ಟ್ರಿಕ್ಟು ಆಫೀಸರ್ ಥರ ಕೇಳ್ತಿರೋದು ಡೇಟ್ ಟೈಮ್ ಹೇಳ್ಬೇಕು. ನೆಕ್ಸ್ಟ್ ನೀವು ಬ್ರೋ. ನಮ್ಮ ಅಕ್ಕಂಗೆ ಲಾಸ್ಟ್ ಟೈಮ್ ಹೋಗಿ ಮಾಡ್ಕೊಂಡಿದ್ದು, ನಾನು ಏನೋ ಮಿಂತ್ರಾದಲ್ಲಿ ಏನೋ ಆರ್ಡ್ರ್ ಮಾಡಿದ್ವಿ. ಆವಾಗ ಅವಳು ದುಡ್ಡು ಅವಳು ಅಕೌಂಟ್ ಹಾಕೊಂಡ್ಬಿಟ್ಟಿದ್ಲು, ಮಿಂತ್ರ ಅಕೌಂಟಿಗೆ ಕಳಿಸೋ ಅದನ್ನ ಅಂತಂದಿದ್ದೆ. ಬಟ್ ಅವಾಗೇನೋ ಒಂದು ದುಡ್ಡಿನ ಮ್ಯಾಟ್ರಿಗೆ ಇಬ್ಬರು ಒಂದು ಒಳ್ಳೆ ಫೈಟ್ ಆಡಿದ್ವಿ. ಅದೇ ಕರೆಕ್ಟಾ? ಕರೆಕ್ಟ್. ಓಕೆ, ಅದೇ 8 ಈಚಾ? ಅದು ಬಿಟ್ಟು ನಾವು ಜಗಳ ಆಡ್ತಿರ್ತೀವಿ. ಜಸ್ಟ್ ಇವಾಗ 1-2 ನಿಮಿಷ ಜಗಳ ಆಡಿದ್ವಿ. ಹೇಳಿದ ಅದಕ್ಕೆ ಅದು ಹೇಳಿದ್ದು. ಇವತ್ತೊಂದಲ್ಲ ಹೇಳಿದ್ದೀನಿ, 5 ನಿಮಿಷದಲ್ಲ, ಅರ್ಧ ಗಂಟೆ ಹೇಳ್ಬೋದಾಯ್ತಲ್ಲ. ಅದೂ ಕೂಡ ಆಗ್ತಿರುತ್ತವಲ್ಲ. ಯಾವ ಮಟ್ಟಕ್ಕೆ ಅಂದರೆ ಒಳೆಯೋಳಿಗೆ ಅವೆಲ್ಲ ಇಲ್ಲ. ಸರಿ, ನೆಕ್ಸ್ಟು ಸೀಕ್ರೆಟ್ ಆಗಿ ನಿಮ್ಮ ಫೋನ್ನ ಚೆಕ್ ಮಾಡ್ತಾರಾ? ನಮ್ಮ ಅಕ್ಕನಾ? ಚಾನ್ಸೇ ಇಲ್ಲ, ಇಲ್ಲ, ಚಾನ್ಸೇ ಇಲ್ಲ. ಇಲ್ಲ, ಮಾಡಲ್ಲ. ನನ್ನ ಫೋನ್ ಮುಟ್ಟಕ್ಕೆ ಟೈಮ್ ಇದು ದೊಡ್ಡ ದೊಡ್ಡ ಅಲ್ಲ, ನನ್ನ ಫೋನ್ ಇಟ್ಕೊಳ್ಳೋಷ್ಟು ದಿನ ಪೂರ್ತಿ ಆಗೋಗುತ್ತೆ. ಇನ್ನು ಅವ್ರ ಫೋನಲ್ಲಿ ಇಟ್ಕೊಳ್ಳಿ ನಾನು. 3 ಅವೇ 2 ಕೈಲಿ, 2 ಕೈ 3 ಮೊಬೈಲ್ ಏನು ನೋಡೋಕ್ಕಾಗುತ್ತೆ. ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಕೋತಿದ್ದೀರ ತಾನೆ? ಎಷ್ಟು? 9. ಹಾಂ, ಓಕೆ ಸೇಮ್ ಬೋಟ್ಯಾ? ಓಕೆ, ನಿಮಗೆ ಇದು ಅವ್ರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಏನಿರುತ್ತೆ? ನನ್ನ ಮೇಲೆ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ಮೊದಲು ತುಂಬ ಕೋಪ ಮಾಡ್ಕೊತಿದ್ದೆ. ಏನಿರುತ್ತೆ? ಯಾವ ವಿಷಯಕ್ಕೆ? ಯಾವ ವಿಷಯಕ್ಕೆ? ಹೊರಗಡೆ ಜಾಸ್ತಿ ಸುತ್ತಿದ್ದೆ ಅಂತ. ಮನೇಲಿ ಇರ್ತಿರಲಿಲ್ಲ, ಹೊರಗಡೆ ಜಾಸ್ತಿ ಸುತ್ತಿದ್ದೆ ಅಂತ, ಅಷ್ಟೇ. ನಾನೇನು ಕಂಪ್ಲೇಂಟ್ ಮಾಡ್ಕೊಳ್ತಾ ನಮ್ಮ ಮನುಷ್ಯನಲ್ಲ ಅವರು. ಅಷ್ಟೇ, ಅದೇ ಮುಗಿತು ಆನ್ಸರ್. ಎಲ್ಲರೂ ಹೋಗ್ಬೇಕಾರೆ ಬರ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಲ್ಲ, ಹಂಗಂಗೆ ಹೊಟ್ಟೋಯ್ತೇನೆ. ಆಮೇಲೆ 1 ಅವರಲ್ಲಿ ಬರ್ತೀನಿ ಅಂದ್ಬಿಟ್ಟು 1 ದಿವಸ ಪೂರ್ತಿ ಬರಲ್ಲ, 2 ದಿವಸ ಬರೋದಿಲ್ಲ. ಅದಕ್ಕೆ ಕೋಪ ನೆನ್ನೆ ಎಲ್ಗೂ ಹೋಗ್ತಿರತ್ತ ಓದೋನು 24 ಗಂಟೆ ಆಮೇಲೆ ಬಂದವನೇ. ಕೆಲಸ ಬಿಸಿ ಇರ್ತೀವಿ ಗೈಸ್. ಸರಿನಾ ಇಬ್ರದು? ತಪ್ಪು ಎಷ್ಟು? 9. ಓಕೆ, ಇದು ಲಾಸ್ಟ್ ಕ್ವೆಶ್ಚನ್. ಇವಾಗ ಚೇಂಜ್ ಆಗುತ್ತೆ. ಓಕೆ, ಅವ್ರಿಗೆ ಅಳ್ಸೋದು ಈಸಿನಾ? ಅವ್ರು ಹೇಳ್ತಾರೆ ಅಳ್ತದ ಹಿಂಗೆ ಅಳಿಸ್ಬಿಡ್ತೀನಿ ಹಿಂಗೆ. ಅಂದರೆ ಅಳಿಸೋದು ಅಂದರೆ ಮನಸ್ಸಲ್ಲಿ ಅಳ್ತಾಳೆ, ಹೊರಗಡೆ ತೋರಿಸ್ಕೊಳಲ್ಲ. ಬಟ್ ಹೊರಗಡೆ ಸ್ಟ್ರಾಂಗ್ ಆಗಿರ್ತಾಳೆ. ಅಳ್ಸೋದು ಈಸಿನಾ ಇಲ್ವಾ? ಕಷ್ಟ. ಇವಾಗ ಪಾಯಿಂಟ್ಸ್ ಏನಾಯ್ತು? 10. ನಮ್ಮ 11 10. ಯಾಕೆ ಲಾಸ್ಟ್ ಟೈಮ್ 11 ಸರಿ, ಆಯ್ತು. ಅವ್ರನ್ನ ಕ್ವೆಶನ್ಸ್ ಕೇಳ್ತೀನಿ ಇವ್ರ ಬಗ್ಗೆ. ಸರಿನಾ? ನಿಮ್ಮಿಬ್ಬರಿಗೆ ಕ್ವೆಶನ್ಸ್ ಇವಾಗ ನಿಮ್ಮ ತಮ್ಮನಿಗೆ ಫೇವ್ರೇಟ್ ಫುಡ್ ಯಾವುದು? ನಾನೆಲ್ಲ ಫೇವ್ರೇಟ್ ಫುಡ್ಡು ನನ್ನ ತಮ್ಮನಿಗೆ ಫೇವ್ರೇಟ್ ಫುಡ್ಡು ರಾಗಿ ಮುದ್ದೆ ಉಪ್ಸಾರು ಚಿತ್ರಾನ್ನ. ಕರೆಕ್ಟ್. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1 ಫಸ್ಟ್ ಇದನ್ನ ಅಥವಾ ಅದೇ ಸೇಮ್? ಅದೇ ಆಗುತ್ತೆ. ಓಕೆ, 12 11. ಸರಿನಾ? ಇಲ್ಲ ನಿಮ್ಮ ತಮ್ಮ ಇಲ್ಲ ನೀವಲ್ಲ, ಆಯ್ತಾ? ನೀನು ಹೇಳ್ಬೇಕು. ನಿಮ್ಮ ತಮ್ಮ ಲೇಸಿನ ಆಕ್ಟಿವಾ? ಆನೆಸ್ಟ್ ಆನ್ಸರ್ ಬೇಕು. ಅವನು ಆಕ್ಟಿವ್. ನನ್ನ ತಮ್ಮ ಆಕ್ಟಿವ್. ಅವನು ಆಕ್ಟಿವ್ ಆಗಿರೋದಕ್ಕೆ ಇಲ್ಲಿರೋದು ಈ ಲೆವೆಲ್ ಆಗಿರೋದು. ಥ್ಯಾಂಕ್ ಯು. ಪ್ರಪಂಚಕ್ಕೆ ಗೊತ್ತಿದೆ. ನೀನು ಹೇಳಿದಾಗ ಸರಿ.
ಓಕೆ ಕರೆಕ್ಟ್. ಓಕೆ ನೆಕ್ಸ್ಟು ನೀವು ಹೇಳ್ಬೇಕಲ್ಲ ನನಗೆ ಐಟಮ್ ಕೇಳ್ತಿದ್ಯಾ? ನಿಮಗೆ ಅವ್ರಿಗೆ ಯಾವ ಹಾಬಿ ಇಷ್ಟ? ಮೈಕ್ ಕೊಡು. ಅವನಿಗೆ ಕ್ರಿಕೆಟ್ ನೋಡೋದು ತುಂಬ ಇಷ್ಟ. ಕ್ರಿಕೆಟು ಮತ್ತು ಕುಸ್ತಿ ಎರಡು ನೋಡ್ತಾರೆ. ನೋಡೋದು ಇಷ್ಟನಾ ಇಲ್ಲ ಆಡೋದಾ? ನೋಡೋದು. ಇವನು ಕ್ರಿಕೆಟ್ ಆಡೋದು ಇಷ್ಟ. ಕ್ರಿಕೆಟ್ ಮತ್ತು ಬ್ಯಾಡ್ಮಿಂಟನ್ ಸ್ಯಾಟರ್ಡೆ ಸಂಡೇ ಎವ್ರಿ ಸ್ಯಾಟರ್ಡೆ ಸಂಡೇ ಹೋಗ್ತಾನೆ. ಕರೆಕ್ಟ್. ಏನು ಕುಸ್ತಿ ನಿಂಗೆ ಇಷ್ಟನಾ? ಕುಸ್ತಿ ಅಂದ್ರೆ ಬೇರೆ, WWF ಅಂದ್ರೆ ಬೇರೆ. ಎಲ್ಲ ಒಟ್ಟ ಫೈಟಿಂಗ್ ಸರಿ ಆಯ್ತು. ಫೈಟಿಂಗ್ ಕೊಟ್ಬಿಡೋಣ ಆಯ್ತು. ಎಷ್ಟು? 14-13. ಹಾಂ 4-13. ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು ಕಮ್ಮಿ ಇದೆ ನಮ್ಮದು. ನಿಮ್ಮ ತಮ್ಮ ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ? ಬಾತ್ರೂಮಲ್ಲಿ. ನನ್ನ ತಮ್ಮ ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದು ಅವ್ನ ಕೆಲಸದಲ್ಲಿ. ಕೆಲಸ ಬೆಳಿಗ್ಗೆ 8 ಗಂಟೆಗೂ ಸಾಯಂಕಾಲ 6 ಗಂಟೆ ಗಂಟೆ ಕೆಲಸದಲ್ಲಿ ಇರ್ತಾನೆ. ಅದು ಟೈಮ್ ಸ್ಪೆಂಡ್ ಮಾಡೋ ಜಾಗ ಅಲ್ಲಿ ಜಾಸ್ತಿ. ಅದು ಬಿಟ್ಟು ಇನ್ನೊಂದು ಅದು ಬಿಟ್ಟು ಅಂದರೆ ಮೊಬೈಲ್ ನೋಡ್ತಾನೆ. ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ? ಎಲ್ಲಾದ್ರೂ ಮೊಬೈಲ್ ನೋಡ್ತಾನೆ. ಒಟ್ಟು ಮೊಬೈಲ್ ನೋಡೋದು ಸ್ಪೆಂಡ್ ಬಾತ್ರೂಮಲ್ಲಿ. ಅಲ್ಲೇ ಇವನಿಗೆ ಕ್ರಿಮಿನಲ್ ಐಡಿಯಾಗಳು ಉಟ್ಕೊಳ್ಳೋದು. ಎಲ್ಲನಿಗೆ ಸರಿ ಹೇಳ್ಬೇಕಲ್ಲ ಸರ್. ಓಕೆ ನಾನು ಹೇಳಿ ಕೇಳಿಸ್ಕೊಳ್ಳಿಲ್ವಾ? ಬಾತ್ರೂಮಲ್ಲೇ ಇವನಿಗೆ ಕ್ರಿಮಿನಲ್ ಐಡಿಯಾಗಳು ಹುಟ್ಟೋದು. ಓಕೆ ಓಕೆ ನೆಕ್ಸ್ಟ್ ನೀವಲ್ಲ? ನಮ್ದು ಹಾಂ ನಾವೇ. ನೀವೇನಾ? ಓಕೆ. ನಿಮ್ಮ ತಮ್ಮಗೆ ಯಾವ ಡ್ರೆಸ್ ಸ್ಟೈಲ್ ತುಂಬ ಇಷ್ಟ? ಅವನು ಜಾಸ್ತಿ ಪಂಚೆ ಶರ್ಟ್ ಇಷ್ಟಪಡ್ತಾನೆ. ಅವನು ಮುಂಚೆ ತುಂಬ ಕ್ಯಾಶುವಲ್ ಇಷ್ಟಪಡ್ತಿದ್ದ, ಬಟ್ ಈ ನಡುವೆ ತುಂಬ ಫಾರ್ಮಲ್ಸ್ ಇಷ್ಟಪಡ್ತಾನೆ. ಪ್ಲೇನ್. ಕರೆಕ್ಟ್. ಓಕೆ ನೆಕ್ಸ್ಟು ನಿಮಗೆ 16 ಲೆಕ್ಕ ಮಾಡ್ಕೊಂಡಿದ್ದೀರಾ ತಾನೆ? 16 ಅವ್ನು ಟೆನ್ಷನ್ ಆದಾಗ ಏನು ಮಾಡ್ತಾನೆ? ಅವ್ನು ಟೆನ್ಷನ್ ತಗೊಳಲ್ಲ, ಏನಕ್ಕೂ ಟೆನ್ಷನ್ ತಗೊಳಲ್ಲ. ಅವನು ಟೆನ್ಷನ್ ಮಾಡ್ಕೊಳ್ಳೋದು ಕಮ್ಮಿ. ನಾನು ಯಾವುದು ಟೆನ್ಷನ್ ತಗೊಳಲ್ಲ, ಅತಿಯಾಗಿ ತಗೊಳಕ್ಕೆ. ಕರೆಕ್ಟ್. ಟೆನ್ಷನ್ ಮಾಡ್ಕೊಂಡ್ರೆ ನಾವೆಲ್ಲ ಇರ್ತೀವ. ನೆಕ್ಸ್ಟ್ ಜೀವನದಲ್ಲಿ ಏನು ಗೊತ್ತಾ, ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಹೋಗ್ಬಾರ್ದು. ಆ ಟೆನ್ಷನ್ ಮಾಡ್ಕೊಂಡ್ರೆ ತಲೆನೇ ಓಡಲ್ಲ. ಅದೆಂಥ ಸಿಚುವೇಶನ್ ಬರಲಿ ಆರಾಮಾಗಿ ಹ್ಯಾಂಡಲ್ ಮಾಡಬೇಕು, ಅವಾಗಲೇ ಮುಂದೆ ಹೋಗೋದಕ್ಕೆ ಸಾಧ್ಯ. ಟೆನ್ಷನ್ ಮಾಡ್ಕೊಂಡ್ರೆ ದಾರಿಗಳೆಲ್ಲ ಮುಚ್ಚೋಗುತ್ತೆ. ಹೌದು. ಕೂಲಾಗಿದ್ದರೆ 100 ದಾರಿಗಳು ಓಪನ್ ಆಗುತ್ತೆ, ಯಾವುದನ್ನ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಷ್ಟೇ. ಒಂದಲ್ಲ ಒಂದು ಆಯ್ಕೆಗಳು ಸಿಗ್ತವೆ, ಹೋಗ್ಬೋದು. ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆಲ್ಲ ಬ್ಲ್ಯಾಂಕ್ ಆಗುತ್ತೆ, ಏನೂ ಕಾಣಲ್ಲ. ಆಮೇಲೆ ಪ್ರೆಷರಲ್ಲಿ ನಾವೇನು ಮಾಡ್ತೀವಿ ನಮಗೆ ಗೊತ್ತಾಗಲ್ಲ ಟೆನ್ಷನಲ್ಲಿ. ಹೌದು ಕೈ ಕಾಲು ಓಡಲ್ಲ ಕರೆಕ್ಟಾಗಿ. ನೆಕ್ಸ್ಟ್ ನಿಮ್ಗಲ್ಲ, ನಿಮ್ಮ ತಮ್ಮನಿಗೆ ಯಾವ ಫ್ರೆಂಡ್ ಮೇಲೆ ಟ್ರಸ್ಟ್ ಜಾಸ್ತಿ, ನಂಬಿಕೆ ಜಾಸ್ತಿ? ತೇಜಸ್ ಮೇಲೆ ತುಂಬ ಇತ್ತು, ಬಟ್ ಇವಾಗ ವಿನೋದ್ ಮೇಲೆ. ಕರೆಕ್ಟ್. ನನ್ನ ತಮ್ಮನಿಗೆ ಫ್ರೆಂಡ್ಸ್ ಅಂದರೆ ಕಮ್ಮಿ. ಅವ್ನ ಫ್ರೆಂಡ್ ಒಬ್ಬ ಇದ್ದಾನೆ ರಾಜ ಅಂತ, ಅವ್ನು ನಂಬ್ತಾನೆ. ಕರೆಕ್ಟ್. ನನಗೆ ಅಟ್ಲೀಸ್ಟ್ ಒಂದು 5-6 ಜನ ಅಷ್ಟೇ ಫ್ರೆಂಡ್ಸ್ ಇರೋದು. ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿದೆಯಾ? ಎಷ್ಟು? ಏನಿದು ಒಂದು ತಪ್ಪಾಗ್ತಾನೆ, ಎಲ್ಲ ಸರಿನೇ ಆಗ್ತಾಯಿದೆ. ಈಸಿ ಕ್ವೆಶನ್ಸ್ ಅನ್ಸುತ್ತೆ. ಆ ಲೆಕ್ಕದಲ್ಲಿ ಹೋದ್ರೆ ನಾನು ನಿನ್ಗಿನ ಬೆಟ್ರು. ಒಂದೇ ಡಿಫ್ರೆನ್ಸ್ ಇರೋದಾದ್ರೆ ನಿಮ್ದು ಹೋಯ್ತಲ್ಲ. ಇಲ್ಲ, ಇಲ್ಲಿ ಮಿಸ್ ಆಗಿರಲ್ಲ ಇವಾಗ. ಸರಿ ಆಯ್ತು. ಇವಾಗ ನೆಕ್ಸ್ಟ್ ನೀವು ಅವರು ನಿಮ್ಮ ತಮ್ಮಂದು ಸೀಕ್ರೆಟ್ ಟ್ಯಾಲೆಂಟ್ ಇದೆ ಅಲ್ವಾ? ಅದೇನದು? ಸೀಕ್ರೆಟ್ ಟ್ಯಾಲೆಂಟ್ ಅಂತ ಏನಿಲ್ಲ. ಅವಾಗ ಡ್ಯಾನ್ಸ್ ಮಾಡ್ತಾ ಇದ್ದ ಅವನು. ಸೀಕ್ರೆಟ್ ಅಂದ್ರೆ ಯಾರು ಗೊತ್ತಿರಬಾರ್ದು ಅಂತ ಟ್ಯಾಲೆಂಟ್. ಅದೇ ಅವಾಗ ತುಂಬ ನಾವು ಚಿಕ್ಕ ಹುಡುಗರು ಮಕ್ಕಳು, ನಾವು ನಮ್ಮ ಹುಡುಗರು ಚಿಕ್ಕವರಿದ್ದಾಗ ನಮ್ಮ ಚೈತ್ರ ತುಂಬ ಇಷ್ಟಪಡ್ತಿದ್ಲು ಅವನು ಡ್ಯಾನ್ಸ್ ಮಾಡೋದನ್ನ ನೋಡ್ತಾ ಇದ್ಲು. ಸೀಕ್ರೆಟ್ ಟ್ಯಾಲೆಂಟ್ ಅವ್ರದ್ದು ಸೀಕ್ರೆಟ್ ಟ್ಯಾಲೆಂಟ್ ಯಾವುದೂ ಇಲ್ಲ. ಅವನೆಲ್ಲಾನು ತೋರಿಸ್ಕೊಬಿಟ್ಟಿದ್ದಾನೆ. ಅವನೆಲ್ಲ ಓಪನ್. ಅವ್ರದ್ದು ಸೀಕ್ರೆಟ್ ನಥಿಂಗ್. ಅವ್ನ ಲೈಫ್ ಇಸ್ ಫುಲ್ ಓಪನ್. ಎಷ್ಟು ಕಾನ್ಫಿಡೆಂಟ್. ಎಲ್ಲ ಓಪನ್ ಅಲ್ಲ. ಒಂದೊಂದು ಸೀಕ್ರೆಟ್ ಇರುತ್ತೆ, ಅದೆಲ್ಲ ನಮ್ಮ ಬಾಯ್ಸ್ ಗೊತ್ತಿರುತ್ತೆ. ಎಲ್ಲ ಓಪನ್ ಟ್ಯಾಲೆಂಟ್ ಎಲ್ಲ ಓಪನ್, ಬಟ್ ಅದು ಬೇರೆ ಅವರ ಫೀಲ್ ಆಗುತ್ತೆ. ಕರೆಕ್ಟಾ ಆನ್ಸರ್? ಎಷ್ಟು? 19-18. ಓಕೆ, ಒಂದೇ ಡಿಫ್ರೆನ್ಸ್ ಇರೋದು. ನೆಕ್ಸ್ಟ್ ನೋಡೋಣ ಇದಾಗುತ್ತೆ ಅಲ್ವಾ ಅಂತ. ನೆಕ್ಸ್ಟ್ ನೀವಲ್ವಾ? ಹೌದಾ? ನಿಮ್ಮ ತಮ್ಮ ಯಾವ ವಿಷಯಕ್ಕೆ ಭಯ ಪಡ್ತಾರೆ? ಭಯ? ಅವ್ನು ಯಾವುದಕ್ಕೂ ಭಯ ಇಲ್ಲ. ಅವ್ನು ಭಯ ಇರೋದಂದ್ರೆ ಸಕ್ಸಸ್ ಮಾಡಬೇಕು, ಅದೇ ಅವ್ನ ಭಯ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅವನು ಭಯ ಅಂದರೆ ಮನೆ, ಅಮ್ಮ, ನಾನು ಇಬ್ಬರೇ. ಹೌದು. ಇವಾಗ ಅಮ್ಮನ ಮೇಲೆ ಭಯ ಇದೆ, ಯಾಕೆಂದರೆ ವಯಸ್ಸಾಯಿತು, ನಾನು ಒಬ್ಬನೇ ಇರೋದ್ರಿಂದ ಅವರು ಹೊರಗಡೆ. ಕರೆಕ್ಟ್. ಇವಳು ಹೇಳಿದ ತಪ್ಪು, ನನಗೆ ಭಯ ಇದೆ.
ನಾನು ಒಂದು ತಿಂಗ್ಳಿಗೆ ನನಗೆ ಇಷ್ಟು ದುಡಿಬೇಕಂತ ನಾನು ತಲೆಗೆ ಫಿಕ್ಸ್ ಆಗಿರ್ತೀನಿ. ಅದೇನೋ ಆಗಿಲ್ಲ ಅಂದರೆ ನನಗೆ ಅವಾಗ ಭಯ ಆಗುತ್ತೆ. ಅಯ್ಯೋ ಏನಾಗುತ್ತೆ ನನ್ನ ಲೈಫು, ಏನಕ್ಕೆ ಹಿಂಗೆ ಶಾಪ್ ಆಗುತ್ತೆ ಅಂತ. 20 ಅದು ಒಂದು ವಿಷಯ ಭಯ. ಯಾಕಂದರೆ ನಾನು ಒಬ್ಬನೇ ಮನೆ ಮೇಂಟೈನ್ ಮಾಡಿದೆ ಅಲ್ವಾ, ಸೊ ನನಗೆ ಆ ಟಾರ್ಗೆಟ್ ರೀಚ್ ಆಗಬೇಕು ನಂಗೆ ಇರುತ್ತೆ. ಆ ಟಾರ್ಗೆಟ್ ರೀಚ್ ಆಗಿಲ್ಲ ಅಂದರೆ ನಂಗೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಯಾವ ಮನುಷ್ಯನಿಗೂ ಭಯ ಅನ್ನೋದು ಬಯೋಡೇಟಾದಲ್ಲಿ ಇಲ್ಲ ಅಂತ ಯಾರು ಹೇಳಲ್ಲ. ಭಯ ಇದ್ದೇ ಇರುತ್ತೆ. ಭಯ ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ಇದು ವೇರಿಯೇಷನ್ ಇರುತ್ತೆ ಅಷ್ಟೇ. ಹೌದು, ಕರೆಕ್ಟ್. 2018 ನೆಕ್ಸ್ಟ್ ನೀವಾ? ನಾವು ನಿಮ್ಮ ತಮ್ಮ ಯಾವ ಟೈಮ್ಗೆ ಮಲಗ್ತಾರೆ ಯೂಶಲಿ? ಯೂಶ್ವಲಿ ಮಲಗೋದು ಒಂದು 10 ಗಂಟೆ 10:30 ಮಲಗ್ತಾನೆ ಇವಾಗ. ಅಂತವ ಮಲ್ತಾನೆ 4 ಗಂಟೆ 5 ಗಂಟೆಗೆ, ಬೆಳಗ್ಗೆ ಜಾವ 4 ಗಂಟೆ 5 ಗಂಟೆಗೆ. ಕರೆಕ್ಟ್. ಓ ನೇಚರ್. ಕೆಲಸ ಹಂಗಿರುತ್ತಪ್ಪ ನಮ್ಮದು. ನಮ್ಮ ಬ್ಲಾಗ್ ಎಡಿಟಿಂಗು, ನಮ್ಮ ಆಡಿಯನ್ಸ್ಗೆಲ್ಲ ತೋರಿಸ್ಬೇಕು. 21-19 ಓಕೆ, ಇವಾಗ ನೆಕ್ಸ್ಟ್ ಏನಲ್ಲ, ಯಾವಾಗ ಲಾಸ್ಟ್ ಸುಳ್ಳು ಹೇಳಿದ್ದು ನಿಮ್ಮ ತಮ್ಮ? ಸುಳ್ಳು ಹೇಳಿದ್ದ ನೆನ್ನೆ 1 hour ಬರ್ತೀನಿ ಸೈಟ್ ನೋಡ್ಕೊಂಡು ಅಂತ ಹೋದವನು ಬೆಳಗ್ಗೆ ಯಾವಾಗ ಬಂದೆ? 1 ಗಂಟೆಗೆ ಬಂದೆ. ಮಧ್ಯರಾತ್ರಿ 1 ಗಂಟೆಗೆ ಬಂದವನು, ಬೆಳಗ್ಗೆ 11 ಗಂಟೆಗೆ ಹೋದವನು. ಅವನು ನಮ್ಮ ಮನೆಗೆ ಬಾ ಅಂತ ಕರೆದಾಗೆಲ್ಲ ಮುಂದಿನ ವಾರ ಬರ್ತಿದ್ದ ಸುಳ್ಳು ಹೇಳ್ತಾನೆ, ಬರೋದಿಲ್ಲ. ಸೊ ಇವಾಗ ಬಂದಿದ್ದಾನೆ, ಸುಳ್ಳು ಹೇಳಿದ್ದಾನೆ. ಸರಿನಾ? ನಿಮ್ದು ಸರಿನಾ? ಹಾಂ, ಕರೆಕ್ಟ್. 22-20. ಓಕೆ, ಅವ್ರಿಗೆ ಅವ್ರಿಗೆನಾ? ಎಷ್ಟು 2-3 ಆಗೋಯ್ತು, 3 ಇದೆ. ನಿಮ್ಮ ತಮ್ಮ ಮನಿನ ಸೇವ್ ಮಾಡ್ತಾರಾ ಇಲ್ಲ ವೇಸ್ಟ್ ಮಾಡ್ತಾರಾ? ದುಡ್ಡನ್ನ ಸೇವ್ ಮಾಡ್ತಾರಾ ಇಲ್ಲ ವೇಸ್ಟ್ ಮಾಡ್ಕೋತಾರ? ವೇಸ್ಟ್ ಒಂದು ಚೂರು ಮಾಡಲ್ಲ. ನನ್ನ ತಮ್ಮನ ವೇಸ್ಟ್ ಮಾಡಲ್ಲ. ನಾನು ಒಪ್ಕೋತೀನಿ. ಕರೆಕ್ಟ್ ಅಂತ ಆನ್ಸರ್ ಇಬ್ರದ್ದು. ನೆಕ್ಸ್ಟು ನಿಮ್ಗಲ್ಲ, ನಿಮ್ಮ ತಮ್ಮ ಫ್ಯಾಮಿಲಿ ಫಂಕ್ಷನ್ ಅವಾಯ್ಡ್ ಮಾಡ್ತಾರ? ಇಲ್ಲ, ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡ್ತಾನೆ. ಅವ್ನು ಯಾರು ಸತ್ರು ಹೋಗ್ತಾನೆ, ಅವ್ನ ಟೈಮ್ ಇದ್ದಾಗ ಕರೆಕ್ಟಾಗಿ ಮಿಸ್ ಮಾಡ್ದಂಗೆ ಹೋಗ್ತಾನೆ. ಅವಾಯ್ಡ್ ಮಾಡಲ್ಲ. ಇವನು ಅವಾಯ್ಡ್ ಮಾಡಲ್ಲ ಅಂತ, ಅವಾಯ್ಡ್ ಮಾಡ್ತಾನೆ ಅಂತಲ್ಲ, ಟೈಮ್ ಇರಲ್ಲ ಅವನಿಗೇನೋ ಬೇರೆ ಕೆಲಸ ಇರುತ್ತೆ. ಸೊ ಆ ಕಾರಣಕ್ಕೆ ಅವ್ನು ಬರಲ್ಲ ಅಷ್ಟೇ. ಇದು ಸ್ವಲ್ಪ ಪಾಲಿಶ್ಡ್ ಆನ್ಸರ್ ಆಗಿತ್ತು. ಒಂದು ಸ್ವಲ್ಪ ಕರೆಕ್ಟಾಗಿ ಬಂದರೆ ಚೆನ್ನಾಗಿರುತ್ತೆ. ಬರಲ್ಲ. ಅವಾಯ್ಡ್ ಮಾಡ್ತಾರೆ. ಬರಲ್ಲ. ಅವಾಯ್ಡ್ ಮಾಡ್ತಾನೆ ಅಷ್ಟೇ. ನಾನು ಮಾಡೋ ಮುರಿದೆ ಉಳಿಸಲ್ಲ ಅಂತ ಹಾಗಾದ್ರೆ ಇವನು ಅವಳಕ್ಕೆ ತಗ್ತವನೆಲ್ಲ. ಹೋಗಲ್ಲ. ಇವಾಗ ಪಾಯಿಂಟ್ ಏನು? ನಾನು ಕರೆಕ್ಟಾಗೆ ಹೇಳ್ದೆ. ಇಲ್ಲ ಹೋಗಲ್ಲ ಅಂತಾನೆ ಹೇಳಿದ್ಲು ಅವಳು. ಹೋಗಲ್ಲ. ಅವ್ನ ಫೋನ್ ಇಲ್ಲ ಅಂದರೆ ಸರ್ವೈವ್ ಆಗ್ತಾರಾ ಇಲ್ವಾ? ಅವ್ನ ಫೋನ್ ಇಲ್ಲ ಅಂದರೆ ಸರ್ವೈವ್ ಆಗ್ತಾನೆ 50-50. ಅವನು 1 ನಿಮಿಷನೂ ಬದುಕಲ್ಲ, 1 ಸೆಕೆಂಡು ಬದುಕಲ್ಲ. ಆಗಲ್ಲ, ಇರೋಕ್ಕಾಗಲ್ಲ. ಯಾಕೆಂದ್ರೆ ನಾವು ಫೋನ್ ಇಲ್ದಿರೋ ಟೈಮಲ್ಲೆಲ್ಲ ಬೆಳೆದವರು, ಅವರು ಬೆಳಿತಾನೆ ಫೋನ್ ನೋಡ್ಕೊಂಡು ಬೆಳೆದವರು. ಹಂಗಾಗಿ ನಮ್ಗೇನು ಫೋನ್ ಅವಶ್ಯಕತೆ ಬೇಕೇ ಬೇಕು ಅನ್ನೋದೇನಿಲ್ಲ. ಹಂಗಂದ್ರೆ ನಮ್ಮ ಮಾಮ ಟೊಯೋಟಾ ಫಿಲ್ಟರ್ ಕೆಲಸ ಮಾಡೋದು. ಅವರು ಕುತ್ಕೊಂಡು ಬೆಳಗ್ಗೆ ಹೋದ್ರೆ ರಾತ್ರಿ ಹೋಗಿ ಪಿಕ್ಚರ್ ನೋಡ್ತಾರೆ, 3 ಪಿಕ್ಚರು. ನಿಮ್ಮ ಫೋನಿಲ್ಲ ಬದುಕೇನು? ಇವಾಗ ನಿಮ್ಮ ಫೋನ್ ಏನಾರ ಇರ್ತೇನೆ ಇವಾಗ 4 ವರ್ಷದಿಂದ ಅಷ್ಟೇ. ಅದಕ್ಕೆ ಮುಂಚೆ ಇವಾಗ ಹೇಳಿ ಪ್ರೆಸೆಂಟ್ ಆಗಿ ಫೋನ್ ಮುಟ್ಟಕ್ಕೂ ನಮ್ಗೆ ಟೈಮ್ ಇರ್ತಿರ್ಲಿಲ್ಲ. ಪ್ರೆಸೆಂಟ್ ಇವಾಗ ಏನೇ ಕಾಂಟ್ಯಾಕ್ಟ್ ಮಾಡ್ಬೇಕು ಕೆಲಸದಲ್ಲಿ ಪ್ರೆಸೆಂಟ್ ಆಗಿ ಇರ್ತೇನೆ. ನೀನು ಬಿಟ್ಬಿಟ್ಟು ಫೋನ್ ಇರ್ತೀನಿ. ಆಯ್ತು ಬಾ, ನೀನು ಟೊಯೋಟಾ ಫಿಲ್ಟರ್ ಫೋನ್ ಹೇಳ್ತೀನಿ. ಟೊಯೋಟಾ ಫಿಲ್ಟರ್ ಯಾರು ನೋಡ್ತಾ ಇರಾ, ದಯವಿಟ್ಟು ಫೋನ್ ಕೊಲ್ಬೇಡಿ, ಕುತ್ಕೊಂಡು ಪಿಕ್ಚರ್ ಓದ್ತಾ ಕುತ್ಕೊಂಡಲ್ಲಿ. ಇವತ್ತು ಗೆದ್ದಿರೋದು ನಮ್ಮ ಸೀನಿಯರ್ಗಳು ಗೆದ್ದಿದ್ದಾರೆ. ಏನಮ್ಮ? ಹಾಂ ಕೊಡಿ. ಬಾಯ್ ಕಡೆ ಬಾ. ಹಾಂ, ಸೀನಿಯರ್ ಸಿಟಿಜನ್ ಗೆಲ್ತಿದ್ದೀವಿ. ಇವಾಗ ಈ ಗೇಮಲ್ಲಿ ಗೆದ್ದಿರೋದು ಬಂದ್ಬಿಟ್ಟು ನಮ್ಮ ಇವರಿಬ್ರು ಗೈಸ್. ಅವರಿಬ್ರಿಗೆ ಅವೆಲ್ಲ ಏನೋ ನಮಗೇನೋ ಖುಷಿ ಪಟ್ಟು ಏನೋ ಒಂದು ಕೊಟ್ಟರೆ ತಿಂತೀವಿ. ನಮಗೇನು ಬೇಡ, ಖುಷಿ ಪಟ್ಟು ಕೊಟ್ಟರೆ. ನೀನು ಖುಷಿ ಪಟ್ಟಿ ಕೊಟ್ಟರೆ ತಿಂತೀಯ, ನಾನು ಕಿತ್ಕೊಂತೀನಿ. ಸೊ ಓಕೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಆ್ಯಂಡ್ ನಮ್ಮ ಬಾಂಡಿಂಗ್ಸ್ಗಳ ಎಲ್ಲ ಪರವಾಗಿಲ್ಲ, ಮಗ ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೊಂಡವಳೆ ನನ್ನ ಬಗ್ಗೆ. ಆದರೂ ಒಂದೇ ಒಂದು ಮ್ಯಾಚ್ ಸೋತಿದ್ದೆ 1 ಪಾಯಿಂಟಲ್ಲಿ. ಓಕೆ, ನಿಮ್ಗೆ ಅಕಸ್ಮಾತ್ ಏನು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇವ್ನು ರಿವಿ ವಾಯ್ಸು ಡಿಸ್ಟರ್ಬ್ ಆಗೋದು ನಂಗೆ ಗೊತ್ತಿಲ್ಲ, ಆಗುತ್ತೆ. ಸೊ ಅಕಸ್ಮಾತ್ ನಿಮ್ಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀವಿ, ಎಲ್ಲ ನೋಡ್ತಾ ಸೈನಿಂಗ್ ಆಫ್, ಬಾಯ್. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ